ಶ್ರೀ ಈಶ್ವರ್ ನಾಯ್ಕ್ ಅಥವಾ ಈಶ್ವರ್ ಮಾರ್ಯ ನಾಯ್ಕ್ ಅಂತಲೇ ಹೆಸರನ್ನು ಮಾಡಿದ ಒಬ್ಬ ಮಹಾನ್ ಚೇತನ ಕೆಲವು ದಿನಗಳ ಹಿಂದೆ ಇಹಲೋಕವನ್ನು ತ್ಯಜಿಸಿ ನಿತ್ಯ ನಿರಂತರವಾದಂತಹ ಆ ಪರಮಾತ್ಮನಲ್ಲಿ ಲೀನವಾದರು ಅನ್ನುವ ಸುದ್ದಿ ಬಂಧು ಬಾಂಧವರಿಗೆ ಒಡನಾಡಿಗಳಿಗೆ ತಲುಪಿದಾಗ ನಿಜಕ್ಕೂ ಶಾಕ್ ಆಗಿದೆ. 1947 ಆಗಸ್ಟ್ 15 ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. ಅದೃಷ್ಟವಶಾತ್ ಈಶ್ವರ್ ನಾಯ್ಕರು ಅದೇ ದಿನ ಹುಟ್ಟಿದ್ರು. ಕೆಲವು ಘಟನೆಗಳು ಬಹಳ ಅದೃಷ್ಟ ಅಂತ ಹೇಳಬೇಕು. ಬೇರೆಯ ದಿನಗಳಿಗೆ ಆದರೆ ಅವರು ಹುಟ್ಟಿದ ದಿನದ ಅಷ್ಟೇ ಮಹತ್ವ, ಅದರ ವಿಶೇಷ ದಿನಗಳಿಗೆ ಆ ಹುಟ್ಟಿನ ಜೊತೆಗೆ ಜಾಗತಿಕವಾಗಿ ನಡೆದಂತಹ ಘಟನೆಯೂ ಮಹತ್ವವನ್ನು ತಂದುಕೊಡುತ್ತದೆ. ಈಶ್ವರ್ ನಾಯ್ಕರು ಇನ್ನೊಂದು ವರ್ಷ ಬದುಕಿದ್ರೆ 80 ವರ್ಷಗಳ ಸುದೀರ್ಘ ಅವಧಿಯ ಒಂದು ಪರಿಪಕ್ವ ಜೀವನ ಅವರದು ಆಗ್ತಿತ್ತು. ಈಗ ಆಗಿಲ್ಲ ಅಂತ ಅರ್ಥ ಅಲ್ಲ, ಆಗ್ತಿತ್ತು ಅನ್ನುವ ಭಾವನೆ ಅಷ್ಟೆ. ಈಶ್ವರ್ ನಾಯ್ಕರ ಬಗ್ಗೆ ಪರಿಚಯ ಇಲ್ಲದೇ ಇದ್ದವರು ಇಲ್ಲಿ ಇಲ್ಲ, ಕೇವಲ ನೆನಪು ಮಾಡಿಕೊಳ್ಳೋದಷ್ಟೆ. ನಾವು ಅವಲೋಕನ ಮಾಡ್ತೇವೆ, ಸಿಂಹಾವಲೋಕನ ಅಂತೀವಿ. ಒಂದು ಸಲ ತಿರುಗಿ ನೋಡೋದು, ನಾವು ಬಂದ ದಾರಿ ಅಂತಹದ್ದು ಅನ್ನೋದನ್ನ ತಿರುಗಿ ನೋಡುವ ಕ್ರಮ. ಈಶ್ವರ್ ನಾಯ್ಕರು ಕಳೆದ ಜೀವನವನ್ನ ನಾವು ಒಮ್ಮೆ ಅವಲೋಕನ ಮಾಡಿದಾಗ ಅದರಲ್ಲಿ ಕಷ್ಟಗಳು, ಸುಖಗಳು, ಅದರ ಜೊತೆಗೆ ಅವರು ಈ ಸಮಾಜಕ್ಕೆ ನೀಡಿ ಹೋದಂತಹ ಕಾಣಿಕೆಗಳು ಅವೆಲ್ಲ ನೆನಪಾಗ್ತವೆ. ನಮ್ಮಲ್ಲಿ ಒಂದು ಮಾತಿದೆ, ಹುಟ್ಟುವಾಗ ಉಸಿರು ಇರಬೇಕು, ಉಸಿರು ಇರುತ್ತದೆ, ಇಲ್ಲಿಂದ ಹೊರಟು ಹೋದ ಮೇಲೆ ಉಸಿರಿರೋದಿಲ್ಲ, ಹೆಸರು ಇರ್ತದೆ ಅಂತ. ಹುಟ್ಟಿದ ಮಗುವನ್ನ ತಕ್ಷಣ ನಾವು ಪರೀಕ್ಷೆ ಮಾಡ್ತೇವೆ, ಉಸಿರಾಡ್ತದೋ ಇಲ್ಲ. ಅಳುತ್ತಾ ಹುಟ್ಟುತ್ತದೆ ಮಗು, ಎಲ್ಲರೂ ನಗುತ್ತಾ ಅದನ್ನು ಸ್ವೀಕಾರ ಮಾಡ್ತಾರೆ. ಎಷ್ಟು ವಿಚಿತ್ರ ನೋಡಿ, ಅಳುತ್ತಾ ಹುಟ್ಟುವ ಮಗುವನ್ನ ನಗುತ್ತಾ ಎಲ್ಲರೂ ಸ್ವೀಕಾರ ಮಾಡ್ತಾರೆ. ಆದರೆ ಒಬ್ಬ ವ್ಯಕ್ತಿ ಶ್ವಾಸವನ್ನ ಬಿಟ್ಟ ಅಂತಂದ್ರೆ ಆವಾಗ ಅಳೋದಕ್ಕೆ ಪ್ರಾರಂಭ ಮಾಡ್ತೀವಿ. ಹಾಗೆ ಆಗಬೇಕು ಅಂತ ಆಶಯ. ಹೋಗುವಾಗ ಹೋಗುವ ವ್ಯಕ್ತಿ ನಗುತ್ತಾ ಹೋಗ್ಬಿಡ್ಬೇಕು, ಆದರೆ ಉಳಿದವರೆಲ್ಲ ಅದನ್ನು ನೆನೆಸ್ಕೊಂಡು ಅಳಬೇಕು, ನಮಗೆ ಬೇಕಾಗಿತ್ತು ಅಂತ ಅಂದ್ಕೊಳ್ಬೇಕು ಅಂತ. ಅದಕ್ಕೆ ನಿಜವಾದ ಅರ್ಥದಲ್ಲಿ ಈಶ್ವರ್ ನಾಯ್ಕರು ಸಾಕ್ಷಿಯಾದರು ಅಂತ ನನಗೆ ಅನಿಸ್ತದೆ. ಒಂದು 20 ದಿವಸ ಅಥವಾ ಇನ್ನೊಂದು ಸ್ವಲ್ಪ ಒಂದು ತಿಂಗಳಾಗಿರ್ಬೋದು, ನಾನು ಒಮ್ಮೆ ಅವರನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹಾಸಿಗೆಯಲ್ಲಿ ಇದ್ದು ಬಹಳ ಶಿಥಿಲವಾಗಿತ್ತು ಆರೋಗ್ಯ. ಅದು ನಾನು ಬಂದಾಗ ತಕ್ಷಣ ಮಾಸ್ಟರ್ ಬಂದರು ಅಂತ ಎದ್ದು ಕೂತ್ಕೊಳ್ಳೋ ಸಾಹಸ ಮಾಡಿದ್ರು. ಎಬ್ಬಿಸಿ ಕೂಡಿಸಿದ್ರು, ಕೂತ್ಕೊಂಡ್ರು, ಬಗ್ಗಿ ಕೂತ್ಕೊಂಡ್ರು. ನಾನೇ ಮಲ್ಕೊಂಬಿಡಿ ಅಂದರೆ ಇಲ್ಲ, ನಾನು ಕೂತ್ಕೊಳ್ತೀನಿ ಅಂತ ಕೂತ್ಕೊಂಡ್ರು. ಆಮೇಲೆ ಅವರಿಗೆ ಅತೀವವಾದಂಥ ಯಕ್ಷಗಾನದ ಮೇಲಿನ ಪ್ರೀತಿ. ಮಹಾಕಾವ್ಯಗಳು, ಯಕ್ಷಗಾನ, ಮೂಡಲಪಾಯ, ಭಜನೆ, ಪಿಂಗಿ, ಎಲ್ಲ ಪ್ರಕಾರದ ಈ ಥರದ ಜನಪದ ಮತ್ತು ಶಿಷ್ಟ ಕಲೆಗಳಲ್ಲಿ ಎಷ್ಟೊಂದು ಪ್ರೀತಿ ಇತ್ತು ಅಂದರೆ ಅದನ್ನು ಬಿಟ್ಟು ಬದುಕೇ ಇಲ್ಲ ಅನ್ನುವ ರೀತಿಯಲ್ಲಿ ಅವರು ಬದುಕಿದ್ದಾರೆ. ಇಲ್ಲಿಯ ಗೌಂಟಿ ಶಾಲೆಯಲ್ಲಿ ಕಲಿತವರು ಅವರು ಹುಟ್ಟಿದ ಕಾಲಕ್ಕೆ ನಮ್ಮೂರಿನಲ್ಲಿ ಗೌರ್ಮೆಂಟ್ ಶಾಲೆ ಅಂತ ಇರಲಿಲ್ಲ, ಒಂದು ಪ್ರೈವೇಟ್ ಶಾಲೆ. ಪ್ರೈವೇಟ್ ಅಂದರೆ ಒಬ್ಬರು ಮಾಸ್ಟರ್ನ ಕರ್ಕೊಂಡ್ಬಂದು, ಕೇಕನಾಯಕ್ ಮಾಸ್ಟ್ರು, ಅವ್ರನ್ನ ಕರ್ಕೊಂಡ್ಬಂದು ಊರಿನಲ್ಲಿ 4 ಅಕ್ಷರ ಕಲಿಬೇಕು ಅಂತ ಸನ್ಮಾನ್ಯ VM ಭಟ್ರವರ ಅಜ್ಜ ವೆಂಕಟರಮಣ ಹೆಗಡೆಯವರು ಅವರೆಲ್ಲ ಕೂಡಿ ಊರಿನ ಕೆಲವು ಜನರನ್ನೆಲ್ಲ ಒಟ್ಟುಗೂಡಿಸಿ ಅವ್ರನ್ನ ಕರೆದು ತಂದು ಇಲ್ಲಿ ಗೌಂಟಿ ಶಾಲೆ ಮಾಡಿದ್ರಂತೆ. ಗೌಂಟಿ ಅಂದರೆ ಹಳ್ಳಿ ಶಾಲೆ ಅಂತ ಅಷ್ಟೇ. ಒಂದು ಗುಡಿಸಲು ಕಟ್ಟಿ ಒಂದು ಶಾಲೆ ಮಾಡಿ ಅದಕ್ಕೆ ನೋಂದಣಿಯಾದಂತಹ ಈಶ್ವರ್ ನಾಯ್ಕರು, ಅವರ ಅಣ್ಣ ರಾಮ್ ನಾಯ್ಕರು, ಅವ್ರದ್ದು ಫೋಟೋ ಹಾಕಿದ್ದಾರೆ. ಭಾಳ ಸಂತೋಷ ಆಯಿತು ನನಗೆ, ಯಾಕೆಂದರೆ ಆಟದ ರಾಮಣ್ಣ ಅಂತಲೇ ಹೆಸರಾದವರು ಅವರು. ಅವರ ಪಡಿಯಚ್ಚಿನಂತೆ ಅದೇ ಕಲೆಯಲ್ಲಿ ಮುಂದುವರೆದು ಬಂದ ಈಶ್ವರ್ ನಾಯ್ಕರು ತುಂಬ ಅಣ್ಣನಿಗಿಂತ ಅಣ್ಣ ರಂಗದಲ್ಲಿ ತುಂಬ ಪಳಗಿದ ಕಲಾವಿದರು, ತುಂಬ ಚೆನ್ನಾಗಿ ಹೆಸರು ಮಾಡಿದವರು, ಆಟದ ರಾಮಣ್ಣ ಅಂತ ಹೆಸರು ಮಾಡಿದವರು.
ಆದರೆ ಸಾಹಿತ್ಯದ ವಿಷಯಕ್ಕೆ ಬಂದಾಗ ಈಶ್ವರ ನಾಯ್ಕರು ತುಂಬ 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 ಓದ್ಕೊಂಡಿದ್ರು. ಮಹಾದೊಡ್ಡ ಜ್ಞಾನಿಯವರು. ಎಂತೆಂಥ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಇರ್ತಿದ್ವು ಅಂದರೆ, ಎಷ್ಟು ಓದಿದವರು ಒಮ್ಮೆ ತಲ್ಲಣಗೊಳ್ಬೇಕು. ಹಾಗೆ ಮಾತನಾಡುವಾಗ ಶ್ರುತಿಬದ್ಧವಾದ ಮಾತು, ಯಕ್ಷಗಾನ ತರಂಗದಲ್ಲಿರಲಿ ಹೊರಗಡೆಗೆ ಮಾತನಾಡೋದಿರಲಿ, ಮತ್ತೆ ಬಳಸುವಂತಹ ಶಬ್ದಗಳು ಅಷ್ಟು ಸ್ಪಷ್ಟವಾದ ಶಬ್ದಗಳು. ಅದರ ಜೊತೆಗೆ ಅವರ ಅದನ್ನು ಪ್ರಸ್ತುತಪಡಿಸುವ ಕ್ರಮ ಇತ್ತಲ್ಲ, ಅದರ ರಂಗದಲ್ಲಿರಲಿ ಹೊರಗಡೆಗೆ ಮಾತನಾಡುವಾಗಿರಲಿ, ಯಾರೂ ಅದನ್ನು ತೆಗೆದು ಹಾಕಬಾರದು. ಆ ಥರ ಸ್ಪಷ್ಟವಾದಂಥ ಮಾತು. ಅದು ಎಷ್ಟು ರಾಮಾಯಣ, ಮಹಾಭಾರತ, ಭಾಗವತ, ಹಾಗೆ ಹರಿಕತೆ, ಕೀರ್ತನೆಗಳು, ಇಂಥದ್ದನ್ನೆಲ್ಲ ಎಷ್ಟು ಓದ್ಕೊಂಡಿದ್ರು ಅಂದರೆ, ಎಂಥದ್ದಾದರೂ ಮಾತನಾಡುವಾಗ ಗಾದೆ ಮಾತು ಅಥವಾ ಒಂದು ವಚನವೋ ಅಥವಾ ಒಂದು ಪದ್ಯದ ಸಾಲೋ ಏನಾದರೂ ಒಂದು ಬಂದ್ಬಿಡ್ಬೇಕು ಅವರಿಗೆ. ಅವರೇ ಹೇಳುವ ಹಾಗೆ ಪದ ಕಸವಾದರೂ ರಾಗ ರಸ ಆಗಬೇಕು ಅಂತ ಹೇಳ್ತಾ ಇರ್ತಿದ್ರು ಅವರು. ಪದ ಕಸ ಆಗಿರ್ಬೋದು, ರಾಗ ರಸ ಆಗಿರ್ಬೇಕು. ನಮ್ಮ ಜೀವನವು ಕಸನೇ ಆಗಿರ್ಬೋದು, ಅದನ್ನು ನಾವು ಬದುಕುವ ಕ್ರಮದಲ್ಲಿ ರಸ ಇರಬೇಕು ಅನ್ನೋದು ಅದರ ಅಭಿವ್ಯಕ್ತಿ ಅಂತ ನಾನು ಅಂದ್ಕೊಳ್ತೀನಿ. ಹಾಗೆ ಅವರು ಮಾಡಿದವರು ಕೂಡ. ಈಶ್ವರ ನಾಯ್ಕರ ಈ ಥರದ ಒಡನಾಟದಲ್ಲಿ ನಾನು ಕಂಡಂಥ ಕೆಲವು ಅಂಶಗಳು, ಯಕ್ಷಗಾನ, ಮೂಡಲಪಾಯ ಒಂದು ಭಿನ್ನವಾದ ಪ್ರಕಾರಗಳಾದರೂ ಅವರಿಗೆ ಅದರಲ್ಲೆಲ್ಲ ಒಲವಿತ್ತು. ರಂಗದ ಮೇಲೆ ಚೆನ್ನಾಗಿ ಮಿಂಚಿದವರು. ಆ ಕಾಲಕ್ಕೆ ಗ್ಯಾಸ್ ಲೈಟು ಇವತ್ತಿನ ಹಾಗೆ ಲೈಟ್ ಇರಲಿಲ್ಲ. ನನಗೆ ನೆನಪಿದೆ, ಒಂದು ಪಾರ್ವತಿ ಕಲ್ಯಾಣ ಯಕ್ಷಗಾನ, ಅದರಲ್ಲಿ ಗಿರಿಜಾ ಕಲ್ಯಾಣ ಅಂತ ಕರಿತೀವಿ ಸಾಮಾನ್ಯವಾಗಿ. ಗಿರಿಜಾ ಕಲ್ಯಾಣ ಯಕ್ಷಗಾನ, ಗ್ಯಾಸ್ ಲೈಟ್ನಲ್ಲಿ ಆಟ. ನನಗೆಲ್ಲ ಸ್ವಲ್ಪ ಈ ತಾಂತ್ರಿಕ ಇದ್ರ ಕಡೆಗೆ ಹೆಚ್ಚು ಗಮನ. ಊರಲ್ಲಿ ಕರೆಂಟ್ ಇಲ್ಲ. ಈಶ್ವರನು ಮನ್ಮಥನಿಂದಾಗಿ ತಪಸ್ಸು ಕೆಡತು ಅಂತ 3ನೇ ಕಣ್ಣನ್ನು ತೆರಿಬೇಕು. ಈಗೆಲ್ಲ ಬೇಕಾದಷ್ಟು ಲೈಟಿಂಗ್ ವ್ಯವಸ್ಥೆ ಅದು ಇದು ಇದೆ. ನಾವೇನು ಹುಡುಗಾಟಿಕೆಯವರು, ಏನು ಮಾಡ್ಬೋದು ಇದಕ್ಕೆ ಅಂತ ನಾನು ಒಂದು ಐಡಿಯಾ ಹೇಳಿದೆ. ಒಂದು ಹೆಡ್ ಬ್ಯಾಟ್ರಿ, ಯಾವಾಗ ಇಲ್ಲಿ ಪಕ್ಕಕ್ಕೆ ಸ್ವಿಚ್ ಒತ್ತೋದು ಇರ್ತಿತ್ತು, ಒಂದು ಹೆಡ್ ಬ್ಯಾಟ್ರಿ. ಆ ಹೆಡ್ ಬ್ಯಾಟ್ರಿಗೆ ಶೆಲ್ಲನ್ನು ಹಾಕಿ ಅದನ್ನು ಪಕ್ಕಕ್ಕೆ ಕಟ್ಟಿ ಆ ಕಣ್ಣು ಬಿಡುವ ಸಮಯದಲ್ಲಿ ಆ ಬಟನ್ನನ್ನು ಒತ್ತಿ ಬಿಡೋದು. ಆವಾಗ ಇಲ್ಲಿರುವಂಥ ಲೈಟ್ ಉರಿಬೇಕು. ಅದಕ್ಕೆ ಒಂದು ಕೆಂಪು ಬ್ಯಾಡಿಗೆ. ಆ ಕಾಲದ ಕಲ್ಪನೆಗಳು ಎಷ್ಟೋ ವರ್ಷದ ಹಿಂದೆ ನಾನು ಹೇಳ್ತಾ ಇರೋದು. ಇಂತಹ ಒಂದು ಕಲ್ಪನೆಯಲ್ಲಿ ಯಕ್ಷಗಾನವನ್ನು ಜನರಿಗೆ ಮುಟ್ಟಿಸ್ಬೇಕು ಅನ್ನೋ ಮನಸ್ಸು ಇದ್ದಂತಹ ವ್ಯಕ್ತಿಗಳು ಈಶ್ವರ ನಾಯ್ಕರಂಥವ್ರು. ಅವ್ರ ಜೊತೆಗೆ ನಾನು ಪಾತ್ರ ಮಾಡಿದ್ದೇನೆ, ಖುಷಿಯಾಗಿದೆ. ಮಾತನಾಡೋದಕ್ಕೆ ಬಹಳ ಸಂತೋಷ. ಒಳ್ಳೆ ತಾಳಮದ್ದಳೆಯಲ್ಲೂ ಅರ್ಥ ಹೇಳಿದವರು. ಭುವನೇಶ್ವರಿ ತಾಳಮದ್ದಳೆ ಕೂಟದಿಂದ ಸನ್ಮಾನ ಕೂಡ ನಮ್ಮ ಊರಿನಲ್ಲೇ ಒಂದು ಕಾರ್ಯಕ್ರಮದಲ್ಲಿ ಆಗಿತ್ತು. ಹೀಗೆ ಬೇರೆ ಬೇರೆ ವಿಧದಲ್ಲಿ ಈಶ್ವರ ನಾಯ್ಕರು ಕಲೆಗೆ ಬಹಳ ಬೆಲೆ ಕೊಟ್ಟವರು. ಅದರ ನೆನಪಿನಲ್ಲಿ ಇವತ್ತು ಯಕ್ಷಗಾನ ನಡೆಸ್ತಾ ಇರೋದು. ಅವ್ರು ಒಂದು ಮಾತು ಹೇಳಿದ್ರು, ತ್ರಿಜನ್ಮ ಮೋಕ್ಷ ಆಗಬೇಕು ಮಾಸ್ಟ್ರೆ. ಎಂ ಕೆ ನಾಯ್ಕರು ತ್ರಿಜನ್ಮ ಮೋಕ್ಷ ಆಗಬೇಕು ಪದೇ 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 ಹೇಳ್ತಾ ಇದ್ರು. ಗಣಪತಿಗೆ ನಾನು ಹೇಳಿದೆ, ತ್ರಿಜನ್ಮ ಮೋಕ್ಷ ಭಾಳ ಅವ್ರ ಕನಸಿಂದಾಗಿತ್ತು. ಸರ್ ಇನ್ನೊಂದು ಸಲ ಮಾಡೋಣ, ಇವತ್ತು ಯಾಕೋ ಅದು ಒಂದು ಸ್ಕ್ರಿಪ್ಟು ಮತ್ತು ನಮ್ಮ ಈ ಸಮಯ ಇದು ಎರಡಕ್ಕೆ ಸ್ವಲ್ಪ ಕಷ್ಟ ಹೊಂದಾಣಿಕೆ ಮಾಡೋದು ಅಂತ ಆಗಿದೆ. ಸುಧನ್ವ ಮೋಕ್ಷ ಮಾಡ್ತಾ ಇದ್ದೇನೆ. ಬಹಳ ಸಂತೋಷ ಇದು ಕೂಡ. ಯಾಕೆಂದ್ರೆ ಈಗಾಗಲೇ ಅರ್ಥಧಾರಿಗಳು ಎಷ್ಟು ಚಂದ ಕೃಷ್ಣಾಜಿ ಅವರನ್ನು ಪ್ರೆಸೆಂಟ್ ಮಾಡಿದ್ರು. ಮನಮಥನಯ್ಯನ ನೋಡಿ ಮನವ ಸಮರ್ಪಣೆ ಮಾಡಿ, ತನುವ ಸಮರ್ಪಣೆ ಮಾಡಿ. ಅಂತಿಮವಾಗಿ ನಮ್ಮ ಕನಸು ಏನು ಅಂತಂದ್ರೆ, ಎಲ್ಲರ ಬದುಕು ಹೀಗೆ ಕೊನೆಗೆ ಕಾಣಬೇಕಾದದ್ದು ಈ ಆತ್ಮವನ್ನ ಪರಮಾತ್ಮನಲ್ಲಿ ಲೀನ ಮಾಡಿಬಿಡ್ಬೇಕು ನಾವು ಅಂತ ಅಷ್ಟೇ. ಅದಕ್ಕಾಗಿ ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ, ಇದೆರಡೇ ಸೂತ್ರ ಅಂತೆ ಮನುಷ್ಯನಿಗೆ ಬೇಕಾಗಿರೋದು. ಯಾವುದೇ ಆಯಾಸ ಇಲ್ಲದೇನೆ ನಮಗೆ ಮರಣವನ್ನು ನೋಡಬೇಕು, ಮತ್ತು ಯಾರಿಗೂ ಕೈ ಚಾಚದೇನೆ ದೈನ್ಯದಿಂದ ಬದುಕದೇನೆ ನಾವು ಬದುಕನ್ನು ನಡೆಸುವಂತ ಶಕ್ತಿ ಬೇಕು. ವಿನಾ ದೈನ್ಯೇನ ಜೀವನಂ ಅನಾಯಾಸೇನ ಮರಣಂ, ಇದಿಷ್ಟೇ ನಾವು ಕೇಳಬೇಕು ಅಂತ. ಆದ್ರೂ ಕಷ್ಟಗಳು ಬರ್ತಾವಲ್ಲ. ಈಶ್ವರ ನಾಯ್ಕರಿಗೆ ಕಾಲನೋವು ಬಂತಲ್ಲ, ಇಷ್ಟೆಲ್ಲ ಇದ್ದು ಇಷ್ಟೆಲ್ಲ ಧಾರ್ಮಿಕರಾಗಿ ಇದೆಲ್ಲ ಸಮಸ್ಯೆ ಅನುಭವಿಸಿದ್ರಲ್ಲ, ನಮಗೂ ಬರ್ತದಲ್ಲ. ಯಾಕೆ ಬರ್ತದೆ ಅಂದ್ರೆ, ನಮ್ಮ ಈ ಜನ್ಮದಿಂದ ಮೋಕ್ಷಕ್ಕೆ ಹೋಗಬೇಕು ಅಂದ್ರೆ ನಾವು ಹಿಂದಿದ್ದೇನಾದ್ರು ಬಂದಿದ್ದಿದ್ರೆ ಅದನ್ನ ಅನುಭವಿಸಿ ತೀರಿಸಿ ಹೋಗ್ಬೇಕು. ಶ್ರೀಕೃಷ್ಣ ಕೊನೆಯ ಕ್ಷಣದಲ್ಲಿ ಇಂಥದ್ದಕ್ಕೆಲ್ಲ ನಾನು ಸಾಕ್ಷಿ ಆಗ್ತಾನೆ. ಸ್ವತಃ ಇಡೀ ಜಗತ್ತನ್ನ ತನ್ನ ಲೀಲೆಯಿಂದ ಬೇಕಾದ ಹಾಗೆ ಆಟ ಆಡಿದ ಕೃಷ್ಣನಿಗೆ ಕೊನೆಗೆ ಸಾವು ಬರುವ ಕಾಲಕ್ಕೆ ಒಬ್ಬ ವ್ಯಾಧ ಅವನ ಕಾಲಿಗೆ ಬಾಣ ಹೊಡೆದು ಸಾಯಿಸ್ತಾನೆ. ಹಾಗೆ ಕೃಷ್ಣನಂತವರಿಗೆ ಇದೆಲ್ಲ ಆಗ್ತದ ಬೇಕಾ ಅಂತ ಕೇಳಿದ್ರೆ
ಪುನಃ ಹೇಳ್ತಾನೆ, ನಾನು ಮಾಡಿದ ಪೂರ್ವ ಜನ್ಮದ ಯಾವುದೋ ಒಂದು ಕರ್ಮ ನನಗೆ ಅಂಟಿಕೊಂಡಿರಬೇಕು. ರಾಮನಾಗಿ ನಾನು ವಾಲಿಗೆ ಹೊಡೆದು ಬಿಟ್ನಲ್ಲ ಮರೆಯಲ್ಲಿ ನಿಂತು, ಹಾಗಾಗಿ ಈಗ ಯಾರೋ ನನ್ನ ಕಾಲಿಗೆ ಹೊಡೆದಿರಬೇಕು ಅಂತ ಆ ಪಶ್ಚಾತ್ತಾಪದ ಜೊತೆಗೆ ನನ್ನ ಆ ಪಾಪ ವಿಮುಕ್ತಿ ಆಯಿತು ಅಂತ ಅಂದ್ಕೊಳ್ತಾನೆ. ಹಾಗೇನೆ ನಮ್ಮ ಜೀವನದಲ್ಲಿ ಬರುವಂತ ಎಲ್ಲ ಕಷ್ಟಗಳು, ನೈಷ್ಠುರ್ಯಗಳು ಎಲ್ಲ ನಮ್ಮ ಹಿಂದಿನ ಜನ್ಮದ ಮತ್ತು ಈ ಜನ್ಮದಲ್ಲಿ ಯಾವುದೆಲ್ಲ ಸಂಚಿತ ಆಗಿದೆಯೋ, ನಾವು ಅದನ್ನು ಪಡೆದು ಬಿಟ್ಟಿದ್ದೇವೋ, ಆ ಪಾಪಗಳ ನಿವಾರಣೆಗಾಗಿ ನಮಗೆ ಕಷ್ಟ ಬಂದಿದೆ ಅಂತ ತಿಳ್ಕೊಂಡು ಅದನ್ನು ಅನುಭವಿಸಬೇಕು. ಅದನ್ನು ದೂರ ತಳ್ಳಕ್ಕಾಗೋದಿಲ್ಲ. ಈಶ್ವರ ನಾಯಕರು ಒಂದಿಷ್ಟು ಕಾಲ ಆ ನೋವು ಇತ್ಯಾದಿಗಳನ್ನು ಅನುಭವಿಸಿದ್ರು. ಆದರೆ ಅದು ಈ ಜನ್ಮದ ಒಂದು ಮುಂದಿನ ಜನ್ಮಕ್ಕೆ ದಾಟುವಾಗ ಪರಿಶುದ್ಧತೆಗಾಗಿ ಬಂದದ್ದು ಅಂತ ನಾನಂತೂ ಆಲೋಚನೆ ಮಾಡ್ತೇನೆ. ಹೀಗೆ ಎದುರಿಗೆ ಯಕ್ಷಗಾನ ಸುಧನು ಮೋಕ್ಷ ನಡೆಯೋದಿದೆ. ಎಲ್ಲರೂ ಅದರಲ್ಲಿ ಇರುವಂತ ಸಂದರ್ಭ ಮಧ್ಯದಲ್ಲಿ ಪ್ರವೇಶ ಮಾಡಿದ್ವಿ. ಉದ್ದೇಶ ಇಷ್ಟೇ, ಯಾರ ನಿಮಿತ್ತವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೋ ಅದರ ಆ ಸಂದರ್ಭದಲ್ಲಿ ಅವ್ರ ಬಗ್ಗೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳದೆ ಇದ್ರೆ ಅದು ಸಾರ್ಥಕ ಅಲ್ಲ ಅನ್ನೋ ಕಾರಣಕ್ಕೆ ಈಶ್ವರ ನಾಯಕರ ಬದುಕೆ ಒಂದು ವಿಶೇಷವಾದ ಸಾಂಸ್ಕೃತಿಕ ಬದುಕು. ನನಗೆ ಕಂಡ ಹಾಗೆ ಶ್ರೀಮಂತಿಕೆಯ ಬದುಕು ಹೇಗೆ ಬರ್ತದೆ ಅಂದ್ರೆ ಅದು ಸಂಸ್ಕೃತಿಯಿಂದ ಬರ್ತದೆ. 2 ಜನ ಮಕ್ಕಳಿದ್ದಾರೆ, ಗಂಡು ಮಕ್ಕಳು. ನಾನು ಹೇಳ್ತಾ ಇರೋದು ವೇದಿಕೆಯಲ್ಲಿ. ಅವರು ಒಬ್ಬರು ಮಾಸ್ಟರ್ ಆಗಿದ್ದಾರೆ, 4 ಜನರಿಗೆ ಪಾಠ ಕಲಿಸುವಂತಹ, ಸನ್ಮಾರ್ಗವನ್ನು ತೋರಿಸುವಂತಹ ಮಾಸ್ಟ್ರು. ಮತ್ತೆ ಕಲೆ ಇಂತಹ ಇತ್ಯಾದಿಗಳ ಬಗ್ಗೆ ತುಂಬಾ ಆಸಕ್ತಿ ಇರುವಂತಹ ವ್ಯಕ್ತಿ. ಬಹಳ ಖುಷಿ ನನಗೆ ಆಗಿರೋದ್ರಿಂದ. ಮತ್ತೆ ನಾರಾಯಣ ಕೂಡ ಹಿರಿಯ ಮಗನಾಗಿ ಎಲ್ಲ ಮನೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡು ಅದನ್ನ ಅವರ ದಾರಿಯಲ್ಲಿ ಸಾಗಿಸುವ ಕ್ರಮ ಇದೆಯಲ್ಲ, ಅದು ಕೂಡ ಅಷ್ಟೇ ಚೆನ್ನಾಗಿದೆ. ಮತ್ತೆ ಹೆಣ್ಣು ಮಕ್ಕಳು ಭವಾನಿಯಿಂದ ಹಿಡಿದು ಎಲ್ಲರೂ ಕೆಳಗಿನ ಹೆಣ್ಣು ಮಕ್ಕಳೆಲ್ಲ ಬಹಳ ಸಾತ್ವಿಕವಾದಂತಹ ಬದುಕಿನಲ್ಲಿ ಬಂದವರು. ಅವರಿಗೆಲ್ಲರಿಗೂ ಈ ತಂದೆಯ ಮಾರ್ಗದರ್ಶನ ಒಂದು ನಿಜವಾದ ಸಾಧನೆಯ ದಾರಿ ಆಗಲಿ ಅಂತ ನಾನು ಆಶಿಸ್ತೇನೆ. ಅವರ ಬಂಧು ಬಾಂಧವರೆಲ್ಲರೂ ಇಂಥ ಒಂದು ವಿಶೇಷ ವ್ಯಕ್ತಿಯನ್ನ ಬಹಳ ಪ್ರೀತಿಸಿದ್ದಾರೆ. ಹಾಗಾಗಿ ನೀವೆಲ್ಲ ಈ ರಾತ್ರಿಯೂ ಕೂಡ ಮಳೆ ಬರ್ಬೋದು ಅನ್ನೋ ಇದ್ರೂ ಕೂಡ ನೀವೆಲ್ಲ ಬಂದಿದ್ದೀರಿ. ಹಾಗಾಗಿ ಈ 1 ನಿಮಿಷದ ಮೌನಾಚರಣೆ ನಮ್ಮದೊಂದು ಮಾತಿದೆ, ನಾನು ಮಾತಾಡದೆ ಇದು ಬೆಳ್ಳಿ, ನೀವು ಆಚರಿಸಿದ್ರಲ್ಲ ಮೌನ ಅದು ಬಂಗಾರ ಅಂತ ನಾವು ಹೇಳೋದೇ ಹಾಗೆ. ಮೌನ ಬಂಗಾರ, ಮಾತು ಬೆಳ್ಳಿ. ಆ ಮೌನದಲ್ಲಿ ಅವರ ಆತ್ಮವನ್ನು ನಾವು ಕಂಡಿದ್ದೇವೆ. ಮಾತಿನಲ್ಲಿ ಕಂಡಿದ್ದೀವೋ ಇಲ್ಲೋ ಗೊತ್ತಿಲ್ಲ. 1 ನಿಮಿಷದ ಮೌನದಲ್ಲಿ ಅವರ ಆತ್ಮವನ್ನು ಕಂಡಿದ್ದೇವೆ. ಆ ಆತ್ಮ ಅದು ಪರಮಾತ್ಮನಲ್ಲಿ ಲೀನವಾಗಿ ಅದಕ್ಕೊಂದು ಶಾಶ್ವತವಾದಂತಹ ಮುಕ್ತಿ ಲಭ್ಯವಾಗಲಿ ಅಂತ ಆಶಿಸ್ತಾ, ಈ ಸಂದರ್ಭದಲ್ಲಿ ನಾನು ಮಾತನಾಡಬೇಕು ಅಂತ ನೀವು ಅಪೇಕ್ಷೆ ಪಟ್ಟಿದ್ದೀರಿ. ಊರಿನ ಅಧ್ಯಕ್ಷರಾಗಿರುವಂತಹ ಶ್ರೀ ಕನ್ನಪ್ಪ ನಾಯ್ಕರು ಇದ್ದಾರೆ. ರಾಮನಾಯ್ಕರ ಮಗ ಕಲಾವಿದರಾಗಿ, ಸ್ವತಃ ಕಲಾವಿದರಾಗಿರುವಂತಹ MR ನಾಯ್ಕ, ನನ್ನ ಹಿರಿಯ ಸ್ನೇಹಿತ, ಅವರೆಲ್ಲ ವೇದಿಕೆಯಲ್ಲಿದ್ದಾರೆ. ಜೊತೆ ಶ್ರೀಯುತ VM ಭಟ್ರು ವೇದಿಕೆಯಲ್ಲಿದ್ದಾರೆ. ಇವರೆಲ್ಲರ ಉಪಸ್ಥಿತಿ ಈ ವೇದಿಕೆಗೆ ಒಂದು ಅನ್ಕೊಳ್ತಾ, ಅಗಲಿದ ಹಿರಿಯ ಶಾಶ್ವತವಾದ ಶಾಂತಿ ಮತ್ತು ಮುಕ್ತಿ ಮೋಕ್ಷ ಸಿಗಲಿ ಅಂತ ಹೇಳ್ತಾ, ಈ ಸುಧರ್ಮ ಮೋಕ್ಷ ಆಖ್ಯಾನವನ್ನು ತಾವೆಲ್ಲರೂ ಕೇಳಿ, ಒಂದು ಆತ್ಮ, ಒಬ್ಬ ಯುವಕ, ವಯಸ್ಸಾದವನಲ್ಲ, ಸುಧನ್ವನಂತ ಒಬ್ಬ ಯುವಕ ಹೇಗೆ ಪರಮಾತ್ಮನಲ್ಲಿ ತನ್ನನ್ನು ಲೀನಗೊಳಿಸಬೇಕು ಅಂತ ಉತ್ಕಟವಾದ ಆಸೆಯನ್ನು ವ್ಯಕ್ತಪಡಿಸ್ತಾನೋ ಅಂತಹದ್ದೇ ಒಂದು ಆಸೆ ಈಶ್ವರ ನಾಯಕರಿಗಿತ್ತು. ಅದಕ್ಕಾಗಿ ತ್ರಿಜನ್ಮ ಮೋಕ್ಷ ಮಾಡಿ ಅಂತ ಹೇಳ್ತಾ ಇದ್ರು. ಇಂತಹ ಒಂದು ಮೋಕ್ಷ ಮಾಡ್ತಿದ್ರಲ್ಲ, ಆ ಕಥೆಯು ತುಂಬಾ ಚೆನ್ನಾಗಿ ನಡೀಲಿ, ಅದನ್ನ ಸುಖಿಸುವ ಒಂದು ಅವಕಾಶ ಇದೆ ಅಂತ